ಸರ್ ಪ್ರಜ್ವಲ್ ತಪ್ಪು ಮಾಡಿದ್ದಾನೆ ಅಂತಲ್ಲ, ಆ ರೀತಿ ಅಲ್ಲ. ಇಲ್ಲ, ಪ್ರಜ್ವಲ್ ತಪ್ಪು ಮಾಡಿದ್ದಾನೆ ಅಂತಲ್ಲ ಸರ್. ಈಗ ಎಕ್ಸಾಂಪಲ್ ಹೇಳ್ತೀನಿ, ಈಗ ತನಿಖೆ ನಡೀತಾ ಇದೆ ಸರ್. ತನಿಖೆಯಲ್ಲಿ ಆರೋಪಿ ಯಾರೇ ಆಗಲಿ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊತೀವಿ ಸರ್. ಇಲ್ಲಿ ಪ್ರಜ್ವಲ್ ಅಂತ ಪ್ರಶ್ನೆ ಬರಲ್ಲ. ಕಾನೂನು ಪ್ರಕಾರ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್. ಇಲ್ಲ, ಈ ದೇವೇಗೌಡರ ಹೆಸರನ್ನ ಯಾವುದೇ ಕಾರಣಕ್ಕೂ ಈ ಸಂಬಂಧವಾಗಿ ತರಬೇಡಿ. ಅದೊಂದೇ ನಮ್ಮ ಮನವಿ. ಅದೊಂದು ಪಾಯಿಂಟ್ಗೆನೆ ಇವತ್ತು ನಾವು ಮೇನ್ ಆಗಿ ಇಲ್ಲಿ ಸರ್. ಈಗ ನಮ್ಮ ತಾತ ಮಾಡಿರೋ ಕೆಲಸ, ನಾನು ತಪ್ಪು ಮಾಡಿದ್ರೆ ನಮ್ಮ ತಾತನ ದೂಷ ಎಷ್ಟು ಸರಿ ಸರ್. ಈಗ ಈಗ ಪ್ರಜ್ವಲ್ ರೇವಣ್ಣ ಸಂಸದ ಆಗಿದೆ ಸರ್. ಈಗ ದೇವೇಗೌಡರು ಮೊಮ್ಮಗ ಸೆಕೆಂಡ್ರಿ ಸರ್. ಈಗ ಅವರೊಬ್ಬ ಸಂಸದರಾಗಿದ್ದಾರೆ. ಸಂಸದ ಯಾವ ರೀತಿ ಸರ್, ಲಾಸ್ಟ್ ಟೈಮ್ ಅವರು ಕಾಂಗ್ರೆಸ್ JDS ಮೈತ್ರಿಯಾಗಿ ಸಂಸದರಾಗಿದ್ದಾರೆ. ಈಗ ಅವ್ರದೇ ವೈಯಕ್ತಿಕವಾದ ಒಂದು ಇದೆ ಸರ್. ಈಗ ದೇವೇಗೌಡರನ್ನ ಹೇಳ್ಕೊಟ್ಟಿರ ಸರ್ ಪ್ರಜ್ವಲ್ ಅವ್ರಿಗೆ ಈ ಥರ ಮಾಡಿ ಅಂತ ಹೇಳಿದ್ರ? ಇಲ್ಲ ತಾನೆ. ಈ ರೀತಿ ಹೇಳ್ಬೇಕಾದ್ರೆ ದೇವೇಗೌಡ ಹೆಸರು ಆಗ್ತಿರ್ತೀರಾ? ಸರ್ ಇದು ಆರೋಪ ಇನ್ನೂ ಸಾಬೀತಿ ಆಗಿಲ್ವಲ್ಲ ಸರ್. ಈಗ ಆಗಿರೋದು ಸರ್, ಹೌದು ಖಂಡಿತ ನೀವು ಹೇಳಿದ್ ಕರೆಕ್ಟು ಸರ್. ಆರೋಪ ಸಾಬೀತಾಗಿಲ್ವಲ್ಲ ಸರ್. ಸಾಬೀತಾದ್ಮೇಲೆ ಮಾತಾಡೋಣ ಬಿಡಿ ವಿಚಾರವಾಗಿ. ನಾವು ಹೇಳ್ದು ಆರೋಪ ಬಂದಿರೋದು ಅಷ್ಟೇನೆ, ಇನ್ನು ಆರೋಪ ಸಾಬೀತಾಗಿಲ್ಲ. ಸೊ ಅದರಿಂದ ಹಿರಿಯ ಜೀವಕ್ಕೆ ಆ ಥರ ತೊಂದರೆ ಕೊಡೋದು, ಮನಸ್ಸು ನೋವು ಮಾಡೋಂಥ ಕೆಲಸಗಳು ಮಾಡಬೇಡಿ. ಹೌದು ಸರ್. ಈಗ ಅವ್ರನ್ನ ಏನ್ ಹೇಳ್ತಾರೆ, ಪ್ರಜ್ವಲ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ದೇವೇಗೌಡ ಮೊಮ್ಮಗ ಅನ್ನೋದನ್ನೇ ತಗೊಳ್ಳೋದು ಎಲ್ಲರೂ. ರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು, ದೇವೇಗೌಡರು ಮೊಮ್ಮಗ ಅಂತ ಹೇಳ್ತಾರೆ ಹೊರತು ಪ್ರಜ್ವಲ್ ಯಾರು ಐಡೆಂಟಿಫೈ ಮಾಡಲ್ಲ ಸರ್. ನಾವು ಹೇಳ್ತಾ ಇರೋದು ಇಲ್ಲಿ ದೇವೇಗೌಡರು ಹೆಸರು ಬಳಸಬೇಡಿ ಮಾಡಬೇಡಿ ಅಂತಲ್ಲ. ದೇವೇಗೌಡರು ನಿಂದನೆ ಮಾಡೋಂಥ ಕೆಲಸಗಳು ನಡೀತಾ ಇದೆಯಲ್ಲ, ಅದನ್ನ ಮಾಡಬಾರ್ದು. ದೇವೇಗೌಡರು ನಿಂದನೆ ಮಾಡೋಂಥ ಕೆಲಸ ಮಾಡಬೇಡಿ. ಆ ಹಿರಿಯ ಜೀವಕ್ಕೆ ಮನಸ್ಸಿಗೆ ನೋವಾಗಂಥ ಕೆಲಸಗಳು ಮಾಡಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.